ಶುಭೋದಯಗಳು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಲ್ಲ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಿಗಳಿವೆಂಟು ಜಂಗಮ ಕಳಿವಿಲ್ಲ ಎಂಬ ವಚನದಿಂದ ಇಂದಿನ ಕ್ರೀಡಾ ಸಂಭ್ರಮೋತ್ಸವ ಪ್ರಾರಂಭಿಸೋಣ. ಕ್ರೀಡೆ ಎನ್ನುವುದು ಕೇವಲ ಆಟವಲ್ಲ, ಅದು ಜೀವನದ ಪಾಠಗಳನ್ನು ಕಲಿಸುವ ಪಾಠಶಾಲೆ. ಗೆಲುವು ಸೋಲನ್ನು ಸಮಾನವಾಗಿ ಒಪ್ಪಿಕೊಳ್ಳುವ ಧೈರ್ಯ, ತಂಡದ ಒಗ್ಗಟ್ಟು, ಶಿಸ್ತು ಹಾಗೂ ನಾಯಕತ್ವ ಗುಣಗಳನ್ನು ಬೆಳೆಸುವ ಸಾಧನವಾಗುತ್ತದೆ ಎಂದು ಹೇಳುತ್ತಾ ಮೊದಲಿಗೆ ಪ್ರಾರ್ಥನಾ ಗೀತೆ ಕುಮಾರಿ ಐಶ್ವರ್ಯ ಹಾಗೂ ಭಾಗ್ಯವಿ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾನಾಯಕ ದೇವ, ವಿನಾಯಕ ವಿದ್ಯಾನಾಯಕ ದೇವ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ. ಪಾಶಾಂಕುಶಧರ ಮೂಷಿಕವಾಹನ, ಸರ್ವಲಂಕೃತನೇ ಗಜಾನನ. ಪಾಶಾಂಕುಶಧರ ಮೂಷಿಕವಾಹನ, ಸರ್ವಲಂಕೃತನೇ ಗಜಾನನ. ಆದಿಪೂಜಿತ ನೀನು, ವೇದವಂದಿತ ನೀನು, ಆದಿಪೂಜಿತ ನೀನು, ವೇದವಂದಿತ ನೀನು. ಮೋದಕ ಪ್ರಿಯ ನೀನು ಗಣಾಧಿಪ, ಮೋದಕ ಪ್ರಿಯ ನೀನು ಗಣಾಧಿಪ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ. ಧನ್ಯವಾದಗಳು. ಐಶ್ವರ್ಯ ಹಾಗೂ ಭಾಗ್ಯಾರೋಗ್ಯ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ. ಗಿರೀಶ್ ಸರ್, ಕನ್ನಡ ಪ್ರಾಧ್ಯಾಪಕರು. ಎಲ್ಲರಿಗೂ ಕೂಡ ಬೆಳಗಿನ ಶುಭಾಶಯಗಳನ್ನು ಹೇಳ್ತಾ, ಓಂ ನಮೋ ಗುರು ಬಸವಲಿಂಗಾಯ ನಮಃ. ದೇವಲೋಕ ಮೃತ್ಯುಲೋಕ ಎಂಬುದು ಬೇರೆಲ್ಲ ಕಾಣಿರೋ, ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮೃತ್ಯುಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮ ದೇವ ನೀನೇ ಪ್ರಮಾಣ. ಶ್ರೀ ಬಸವೇಶ್ವರರ ಪಾದ ಕಮಲಗಳಿಗೆ ಶಿರಶಾಸ್ತ್ರಾಂಗ ನಮಸ್ಕಾರಗಳನ್ನು ಮಾಡ್ತಾ 2024-25ನೇ ಸಾಲಿನ ಕ್ರೀಡಾ ಚಟುವಟಿಕೆಗಳ ಸಮಾರೋಪ ಹಾಗೂ ಕ್ರೀಡಾ ದಿನಾಚರಣೆಯನ್ನು ಇಂದು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೂ ಕೂಡ ನಾನು ಮೊದಲನೇದಾಗಿ ಸುಸ್ವಾಗತಗಳನ್ನು ಕೋರ್ತಾ, ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಜಗಜ್ಯೋತಿ ಸಹಕಾರ ಸಂಘ ನಿಯಮಿತ ಘನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಎಸ್ ದೊಡ್ಡಣ್ಣ ಸರ್ ಅವರು ಅನುಪಸ್ಥಿತಿನಲ್ಲಿದ್ದಾರೆ. ಇನ್ನೇನು ಕಾರ್ಯಕ್ರಮಕ್ಕೆ ಅವರು ಕೂಡ ತಡವಾಗಿ ಆಗಮಿಸಲಿದ್ದಾರೆ. ಅವರಿಗೆ ವೇದಿಕೆಯ ಪರವಾಗಿ ಹಾಗೂ ಈ ಒಂದು ಕ್ರೀಡೋತ್ಸವದ ಪರವಾಗಿ ತುಂಬು ಹೃದಯದ ಸ್ವಾಗತಗಳನ್ನು ಅವರ ಅನುಪಸ್ಥಿತಿನಲ್ಲಿ ನಾನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ತಮ್ಮ ಬ್ಯುಸಿ ಕಾರ್ಯದಲ್ಲೂ ಕೂಡ, ಒತ್ತಡದ ಕಾರ್ಯದಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿ ಒಪ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ KV ಮಹಾದೇವನ್ ಸರ್ ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಶ್ರೀನಿವಾಸರ ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ತೀನಿ. ಡಾಕ್ಟರ್ KV ನಾರಾಯಣ್ ಮಹಾದೇವ್ ಸರ್ ಅವರು ಅಂತಾರಾಷ್ಟ್ರೀಯ ಯೋಗಪಟು, ಹಾಗೆ ಆಯುರ್ವೇದಿಕ್ ಮತ್ತು ಪಾರಂಪರಿಕ ನಾಟಿ ವೈದ್ಯರು ಕೂಡ ಆಗಿರ್ತಾರೆ. ಸಾಕಷ್ಟು ಇವತ್ತಿಗೂ ಕೂಡ ಹಲವಾರು ಕಾಲೇಜ್ಗಳಲ್ಲಿ ವೈದ್ಯಕೀಯ ಸಲಹೆಗಳನ್ನು, ಚಿಕಿತ್ಸೆಗಳನ್ನು ಮತ್ತು ವೈದ್ಯಕೀಯ ತುರ್ತು ಚಿಕಿತ್ಸೆಗಳನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಶ್ರೀಯುತರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ. ಮತ್ತೊಮ್ಮೆ ತಮಗೆ ಹೃದಯಪೂರ್ವಕ ಸುಸ್ವಾಗತಗಳನ್ನು ಕೊಡ್ತಾರೆ. ಸೊ ನಮ್ಮ ಕಾಲೇಜ್ನಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ನಮಗೆ ಇನ್ಸ್ಟಂಟಾಗಿ ಸಿಗ್ತಕ್ಕಂಥ ಒಂದು ಶಕ್ತಿ, ಎಲ್ಲಿ ತನಕನೂ ಕೂಡ ಅದನ್ನು ನಾವು ಹೇಗೆ ಹೇಳ್ಬೋದು, ಒಂದು ಸ್ಪಾರ್ಕ್ ಅಂತ ಹೇಳ್ಬೋದಾ ಅಥವಾ ಒಂದು ದೈತ್ಯ ಶಕ್ತಿ ಅಂತ ಹೇಳ್ಬೋದಾ, ಸೊ ಹೇಗಾದರೂ ನೀವು ಪರಿಗಣಿಸ್ಬೋದು. ಸೊ ಸದಾಕಾಲ ನಮ್ಮ ಜೊತೆ ಮಾರ್ಗದರ್ಶನವನ್ನು ನೀಡ್ತಾ ಶಿಕ್ಷಕರಿಗೆ ಹುರಿದುಂಬಿಸ್ತಾ ಬಂದಿರತಕ್ಕಂಥ
ನಮ್ಮ ಶ್ರೀ ಜಗಜ್ಯೋತಿ ಬಸವೇಶ್ವರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಶ್ರೀಯುತ ಕೆ.ವಿ. ಮಹದೇವನ್ ಸರ್, ಡಾಕ್ಟರ್ ಶ್ರೀಯುತ ಕೆ.ವಿ. ಮಹದೇವನ್ ಸರ್ ಅವರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊತಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ ಮಂಜುನಾಥ್ ಸರ್ ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸೋಣ. ಈ ದಿನದ ಕಾರ್ಯಕ್ರಮದ ಸಿದ್ಧತೆ ಮಾರ್ಗೋಪಾಯಗಳನ್ನು ಹಾಕ್ಕೊಟ್ಟಂಥದ್ದು ನಮ್ಮ ಬಸವೇಶ್ವರ ವಾಣಿಜ್ಯ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಗಣ ಪ್ರಾಂಶುಪಾಲೆ ಆಗಿರ್ತಕ್ಕಂಥ ಡಾಕ್ಟರ್ ಶೀಲಾದೇವಿ ಎಸ್ ಮಳಿಮಠ್ ಮೇಡಮ್ ಅವರು. ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರ ಕ್ರಿಯಾಶೀಲ ವ್ಯಕ್ತಿತ್ವ ನೀವು ನೋಡ್ಬೋದು. ಸದಾ ಹಸನ್ಮುಖಿ, ಸರಳ ಜೀವಿ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ಹತ್ತಿರವಾಗುವಂಥ ಸ್ನೇಹಜೀವಿ. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತವನ್ನು ಮಾನ್ಯ ಸಿ.ಒ. ಸರ್ ಅವರು ಅವರಿಗೆ ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತಿಸಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ಜೋರಾದ ಚಪ್ಪಾಳೆಯೊಂದಿಗೆ ಸೊ ನಮ್ಮ ಇನ್ನೋರ್ವ ಗುರುಗಳು ಆಗಿರ್ತಕ್ಕಂಥ ಸಹೃದಯರು, ಸದಾ ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಕೂಡಿರ್ತಕ್ಕಂಥವರು, ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನ ಘನ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಚಿಗಿರಿ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾರೆ. ಡಾಕ್ಟರ್ ಕೆ.ವಿ. ನಾರಾಯಣ್ ಮಹದೇವ್ ಸರ್ ಅವರು ಅವರ ಜೊತೆಯಲ್ಲಿ ಇರ್ತಕ್ಕಂಥವ್ರು ಅವ್ರ ಮಗಳು, ಸ್ವಂತ ಮಗಳು, ಜೊತೆಯಲ್ಲಿರ್ತಕ್ಕಂಥದ್ದು ಅವ್ರ ಮೊಮ್ಮಗು. ಬಟ್ ಅವರು ಕೂಡ ಒಳ್ಳೆಯ ಅಂತಾರಾಷ್ಟ್ರೀಯ ಯೋಗಾಪಟು, ಬಾಸ್ಕೆಟ್ಬಾಲ್ ಪ್ಲೇಯರ್, ರಗ್ಬಿ ಪ್ಲೇಯರ್, ಹಾಗೆ ಚೆಸ್ ಮಾಸ್ಟರ್ ಕೂಡ ಇದ್ದಾರೆ. ಸೊ ಇವರಿಗೆ ನಮ್ಮ ಕಾಲೇಜಿನ ಪರವಾಗಿ, ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮೇಡಮ್. ವಿದ್ಯಾರ್ಥಿಗಳೇ, ನಮ್ಮ BMS ಕಾಲೇಜ್ನಲ್ಲಿ ಸತತವಾಗಿ ಅವರು PUC ಡಿಗ್ರಿ 5 ವರ್ಷಗಳು ಕೂಡ ಆಕೃತಿ ಕಡಿಮೆ ಇದ್ದರೂ ಕೂಡ ಇಡೀ ಇಂಟರ್ನ್ಯಾಷನಲ್ ಲೆವೆಲಿನ ಯೋಗಾಪಟು ಅಂತ ಹೆಸರು ಮಾಡಿ ಕಾಲೇಜಿಗೆ A ಗ್ರೇಡ್ ತಂದುಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿ. ಒಂದೇ ಒಂದು ಕ್ಲಾಸ್ ಕೂಡ ಮಿಸ್ ಮಾಡಿಲ್ಲ. ಎಷ್ಟೋ ಸಲ ಮಾಸ್ಕ್ ಹಾಕೊಂಡು ಬೇರೆ ಬೇರೆ ಕ್ಲಾಸಲ್ಲಿ ಬಂದು ಕೂತ್ಕೊಂಡು ಪಾಠವನ್ನು ಕೇಳಿ ಅಲ್ಲೂ ಕೂಡ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರೀಯುತ ರಾಜೇಶ್ ಎಂ ಸರ್ ಅವರು, ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್, BGS ಪಾಲಿಟೆಕ್ನಿಕ್ ಕಾಲೇಜ್ ಚಿಕ್ಕಬಳ್ಳಾಪುರ. ಇವರು ಸ್ಟೇಟ್ ಲೆವೆಲ್ ಹ್ಯಾಂಡ್ಬಾಲ್ ಪ್ಲೇಯರ್ ಆಗಿ ಗುರುತಿಸ್ಕೊಂಡು ಸಾಧನೆಯನ್ನು ಮಾಡಿರ್ತಾರೆ. ಇವರು ಇವತ್ತು ನಮ್ಮ ಕಾಲೇಜಿನ ಕ್ರೀಡಾ ತೀರ್ಪುಗಾರರಾಗಿ ಬಂದಿರತಕ್ಕಂಥದ್ದಕ್ಕೆ ಸೊ ವಿದ್ಯಾರ್ಥಿಗಳ ಕಡೆಯಿಂದ ತುಂಬ ಹೃದಯ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಇನ್ನೋರ್ವ ತೀರ್ಪುಗಾರರು ಸ್ಟೇಟ್ ಖೋಖೋ ಪ್ಲೇಯರ್ ಆಗಿ ಸಾಧನೆಗೈದಿರ್ತಕ್ಕಂಥ ಶ್ರೀಯುತರು ಧನಂಜಯ ಎನ್.ಎ. ಇವರು ಕೂಡ ನ್ಯಾಷನಲ್ ಕಾಲೇಜ್ನಲ್ಲಿ ತರಬೇತಿಯ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಆತ್ಮೀಯ ಸ್ವಾಗತವನ್ನು ಹೂ ಕೊಡುವ ಮೂಲಕ ನಾನು ಬರಮಾಡಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಅಭೂತಪೂರ್ಣವಾಗಿ ಸಿದ್ಧಗೊಳಿಸಿದಂಥ ನಮ್ಮ ಫಿಸಿಕಲ್ ಡೈರೆಕ್ಟರ್ ಶ್ರೀಯುತರು ಶಶಿಕಾಂತ್ ಸರ್ ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಾಕಷ್ಟು ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸಹಕರಿಸಿದಂಥ ಎಲ್ಲ ಪದವಿ ಶಿಕ್ಷಕರು ಹಾಗೂ ಬೋಧಕೇತರರು ಮತ್ತು ಪ್ರೀತಿಯ ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ಕೂಡ ಈ ಸುಂದರವಾದಂಥ ಕಾರ್ಯಕ್ರಮಕ್ಕೆ, ಕ್ರೀಡೋತ್ಸವಕ್ಕೆ ತಮ್ಮೆಲ್ಲರಿಗೂ ಕೂಡ ನಾಲ್ಮೆಯ ಆದರದ ಹೃದಯಪೂರ್ವಕ ಸ್ವಾಗತಗಳನ್ನು ಕೊಡ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನನಗೆ ಸ್ವಾಗತಿಸಲಿಕ್ಕೆ ಅವಕಾಶವನ್ನು ಕೊಟ್ಟಂಥ ಈ ವೇದಿಕೆಗೆ ಶಿರವಾಗಿ ನಮಿಸಿ ನನ್ನ ಮಾತಿಗೆ ವಿರಾಮಗಳನ್ನು ಹಾಕ್ತಾ ಇದ್ದೀನಿ. ಶರಣಾರ್ಥಿ. ಧನ್ಯವಾದ. ಧನ್ಯವಾದಗಳು ಗಿರೀಶ್ ಸರ್.
ಹಾಗೂ ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತೀನಿ. ಮುಖ್ಯ ಅತಿಥಿಯಾಗಿರುವ ಡಾಕ್ಟರ್ ಕೆ ವಿ ಮಹದೇವ್ ಸರ್ ಅವರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಓಂ ಗುರುಭ್ಯೋ ನಮಃ. ಪೃಥ್ವಿ ಧೃತ ಲೋಕಂ ವಿಷ್ಣುನರತಂ ದೇವ್ ದೇವಿ ಪವಿತ್ರತಾಸನಂ. ಪೃಥ್ವಿ, ಆಕಾಶ, ಅಗ್ನಿ, ವಾಯು ಮಹಾಪಂಚಭೂತಗಳಲ್ಲಿ ನಮಿಸುತ್ತಾ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ದೊಡ್ಡಣ್ಣನವರು ಬಂದಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ಹಾಗೂ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಆದಂತಹ ಡಾಕ್ಟರ್ ಶೀಲಾದೇವಿ ಎಸ್ ಮಳಿಮಠ್ ಹಾಗೂ ಸರ್ ಶಶಿಕಾಂತ್ ಸರ್ ಇವರಿಗೂ ಹಾಗೂ ಇಲ್ಲಿ ವೇದಿಕೆ ಮೇಲೆ ನೆರೆದಿರತಕ್ಕಂತಹ ಎಲ್ಲರಿಗೂ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಸೊ ಈ ದಿನ ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇಯನ್ನು ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ಅವ್ರ ಬಗ್ಗೆ ನಾನು ತುಂಬ BMS ಕಾಲೇಜಲ್ಲಿ ನೋಡಿದ್ದೀನಿ, ಕೇಳಿದ್ದೀನಿ. ಸೊ ಆ ಥರ ಒಬ್ಬರು ಪ್ರಿನ್ಸಿಪಾಲ್ ನಿಮ್ಗಳಿಗೆ ಸಿಗಬೇಕು ಅಂದರೆ ನೀವು ಪುಣ್ಯ ಮಾಡಿರಬೇಕು ಅಂತಲೇ ಅನ್ಕೋಬೇಕು ನೀವು. ಅವರಲ್ಲಿ ಎಲ್ಲ ಥರದ್ದು ಸ್ಕಿಲ್ ಇದೆ ಮತ್ತು ಅವರು ಸೋಷಿಯಲ್ ವರ್ಕರ್ ಕೂಡ ಹೌದು. ಸೊ ಹಾಗಾಗಿ ಅವರ ಒಂದು ಗೈಡೆನ್ಸಲ್ಲಿ ನೀವು ಮುಂದೆ ಹೋದರೆ ನಿಮ್ಮ ಫ್ಯೂಚರ್ ತುಂಬ ಬ್ರೈಟ್ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಎಕ್ಸ್ಪೆಷಲಿ ಯೋಗ, ಸ್ಪೋರ್ಟ್ಸು ಇದರಲ್ಲಿ ನೀವು ಹೋದರೆ ನೀವು ಬೇರೆ ಯಾವುದನ್ನು ಮಾಡ್ತಾ ಇದ್ರೂ ಎಕ್ಸ್ಪೆಷಲಿ ನೀವು ಸ್ಪೋರ್ಟ್ಸ್ ಲೈನಲ್ಲಿ ಹೋದರೆ ನಿಮಗೆ ಜಾಬ್ ಆಪರ್ಚುನಿಟೀಸ್ ತುಂಬ ಚೆನ್ನಾಗಿ ಸಿಗ್ತದೆ. ಯಾವುದರಲ್ಲಿ ಇಲ್ಲ ಅಂದ್ರೂ, ಯಾವುದರಲ್ಲಿ ಮಾರ್ಕ್ಸ್ ಕಡಿಮೆ ಇದ್ರೂ ಸ್ಪೋರ್ಟ್ಸಲ್ಲಿ NCCನಲ್ಲಿ ನೀವು ಇದರಲ್ಲಿ ಭಾಗವಹಿಸಿದ್ರೆ ನಿಮಗೆ ಫಿಸಿಕಲಿ, ಮೆಂಟಲಿ, ದೈಹಿಕವಾಗಿ, ಮಾನಸಿಕವಾಗಿ ಸದೃಢವಾಗುವುದರ ಜೊತೆಗೆ ನಿಮ್ಮ ಜೀವನವನ್ನು ನೀವು ಒಳ್ಳೆಯ ರೀತಿಯಲ್ಲಿ ನೀವು ರೂಪಿಸ್ಕೋಬಹುದು ಅಂತ ಹೇಳ್ತಾ, ಸೊ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಡಾಕ್ಟರ್ ಕೆ ವಿ ಮಹದೇವನ್ ಸರ್ ಅವರು ಹೆಚ್ಚು ಮಾತಿಗೆ ಪ್ರಾಧಾನ್ಯತೆ ಕೊಡೋದಿಲ್ಲ. ಅವರೇನಿದ್ರು ಕಾರ್ಯೋನ್ಮುಖರಾಗಿ ಪ್ರಾಕ್ಟಿಕಲ್ ಆಗಿ ಅವರ ಅನುಭವವನ್ನು ತೋರ್ಪಡಿಸ್ತಕ್ಕಂಥ ಪ್ರತಿಭೆ. ಸರಳವಾಗಿ, ಚಿಕ್ಕದಾಗಿ ತಮ್ಮ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಮುಟ್ಟಿಸುವಲ್ಲಿ ಬಹಳಷ್ಟು ತಿಳಿಸಿದ್ದಾರೆ. ಸೊ ಹಾಗಾಗಿ ತಮಗೆ ಧನ್ಯವಾದಗಳ ಜೊತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಾನು ಮಾತಾಡಬೇಕು ಅಂದರೆ ಮ್ಯಾಕ್ಸಿಮಮ್ 5 hours ಬೇಕು. ಎಸ್ ಸರ್, ನೋಡಿ ಸರ್, ನಾನು ನಿಂತ್ಕೊಂಡು ನೀವು ಮಾತಾಡಿದ್ರೆ ಯಾವುದೇ ಸಬ್ಜೆಕ್ಟ್ ಕೊಡಿ, ಎನಿ ಸಬ್ಜೆಕ್ಟ್, ಯಾವುದೇ ಸಬ್ಜೆಕ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ಮ್ಯಾಕ್ಸಿಮಮ್ ನಮಗೆ 5 to 6 hours ಬೇಕು. ಸೊ ಟೈಮ್ ಆಗೋಗಿದೆ, ನಾನು ಹಾಸ್ಪಿಟಲ್ಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಮತ್ತು ಎಲ್ಲರಿಗೂ ಟೈಮ್ ಆಗೋಗಿದೆ. ಪಾಪ ನೀವು ತುಂಬ ಬಿಸಿಲಲ್ಲಿ ವೆಯ್ಟ್ ಮಾಡ್ತಾ ಇದ್ರಿ, ಹಾಗಾಗಿ ಶಾರ್ಟಾಗಿ ಫಿನಿಶ್ ಮಾಡಿ. ಸಮಯದ ಅಭಾವದಿಂದ ನಿಮಗೆ ಎಷ್ಟು ಮಾಹಿತಿ ಕೊಡಬೇಕು, ಪ್ರಾಕ್ಟಿಕಲ್ ಆಗಿ ಅವನ್ನ ಮತ್ತೊಂದು ದಿನ ಕರ್ಸ್ಕೋತೀವಿ. ನಾವು 7 ದಿನದ ಕಾರ್ಯಕ್ರಮನ ಕೂಡ ಮಾಡ್ತೇವೆ. ಮೇಡಮ್ ಅವ್ರಿಗೆ ನಾನು ತಿಳಿಸಿದ್ದೇನೆ ಕೂಡ. ಧನ್ಯವಾದಗಳು ಸರ್ ತಮಗೆ. ಸೊ ಈ ಒಂದು ಸುಂದರ ಕಾರ್ಯಕ್ರಮದ ಕ್ರೀಡೋತ್ಸವದ ಅಧ್ಯಕ್ಷತೆಯನ್ನು ಅನುಪಸ್ಥಿತಿಯಲ್ಲಿ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಸರ್ ಅವರು ವಹಿಸ್ಕೊಂಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳನ್ನು ಕುರಿತು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಮಾನ್ಯದಲ್ಲಿ ನಾನು ಪ್ರಣಾಮಗಳನ್ನು ಮಾಡ್ಕೊತಿದ್ದೀನಿ ಸರ್. ದಿನದ ಸಂಭ್ರಮೋತ್ಸವದ ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ಪರವಾಗಿ ಈ ದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅತಿಥಿಗಳಾದ ಡಾಕ್ಟರ್ ಕೆ ವಿ ಮಹದೇವರವರೇ, ಈ ದಿನದ ಅವರ ಪುತ್ರಿಯವರಾಗಿರ್ತಕ್ಕಂಥ ಮತ್ತು ಅವರು ಕೂಡ ಅಷ್ಟೇ ಕ್ರೀಡಾಪಟುವಾಗಿರ್ತಕ್ಕಂಥ ಭೂಮಿಕಾ ಮೇಡಮ್ ಅವರೇ, ಕಾಲೇಜಿನ ಅತ್ಯುತ್ಸಾಹಿ ಪ್ರಾಂಶುಪಾಲರಾದ ಡಾಕ್ಟರ್ ಶೀಲಾದೇವಿ ಆರ್ ಮಳಿಮಠ್ ಅವರೇ, ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ವೆಂಕಟೇಶ್ ಶಿಗಿರಿ ಸರ್ ಅವರೇ, ನಮ್ಮ ಈ ಕ್ರೀಡೆಯ ಇಡೀ ಇದನ್ನು ನಿರ್ವಹಿಸಿಕೊಳ್ಳೋದಕ್ಕೆ ನಮ್ಮ ಕಾಲೇಜಿನಿಂದ ನಡೆಸ್ಕೊಳ್ಳೋದಕ್ಕೆ ಮುಂದಕ್ಕಿರ್ತಕ್ಕಂಥ ಶಶಿಕಾಂತ್ ಸರ್ ಅವರೇ, ಮತ್ತು ನಮ್ಮ ಈ ಕ್ರೀಡೆಗಳನ್ನ ಏನು ನೀವು ಈ ದಿನ ಕ್ರೀಡೆಗಳನ್ನ ಮಾಡ್ತಿದ್ದೀರಾ, ಇದಕ್ಕೆ ಇಬ್ಬರು ತೀರ್ಪುಗಾರರು ಬಂದಿದ್ದಾರೆ. ಆ ತೀರ್ಪುಗಾರರೇ ಈ ದಿನದ ಒಂದು
ನಮ್ಮ ಈ 24-25ನೇ ಸಾಲಿನ ಸಮಾರೋಪ ಸಮಾರೋಪ ಅಂದರೆ ಸಮಾರೋಪ ಅಂತಂದರೆ ಕ್ರೀಡೆಗಳಿಗೆ ಸಮಾರೋಪ ಮಾಡ್ತಾ ಇದ್ದೀರಾ. ಜೊತೆಗೆ ನೀವೆಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ. ಈ ಕ್ರೀಡೆಗಳಲ್ಲಿ ನೀವು ಏನು ಭಾಗವಹಿಸ್ತಾ ಇದ್ದೀರಾ, ಈ ನಿಮ್ಮ ಯಾವಾಗ ನೀವು ಕ್ರೀಡಾ ಮನೋಭಾವ ಇರುತ್ತೆ ಅಲ್ಲಿ ತನಕ ಕೂಡ ನೀವು ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಮನೋಭಾವ ಎಷ್ಟೇ ಯಾವುದೇ ಹಂತದಲ್ಲಿ ಇದ್ದರೂ ಕೂಡ ಆ ಮಗು ಹಂತದಿಂದ ಹಿಡಿದು ಈ ನಿಮ್ಮ ಹಂತ ಅಥವಾ ಇನ್ನೂ ಮೇಲ್ಮಟ್ಟದವರೆಗೂ ಕೂಡ ನಿಮಗೆ ಆ ಮನೋಭಾವ ಇದ್ದೇ ಇರುತ್ತೆ. ಆವಾಗ ಯಾವಾಗ ನಿಮಗೆ ಕ್ರೀಡಾ ಮನೋಭಾವ ಇರುತ್ತೆ, ನೀವು ಸೋಲು ಮತ್ತು ಗೆಲುವು ಎರಡೂ, ಯಾಕಂದರೆ ಕ್ರೀಡೆಯಲ್ಲಿ ಒಂದಿರುತ್ತೆ, ಒಂದು ಸೋಲೋದು ಒಂದು ಗೆಲುವು ಇರುತ್ತೆ. ಎರಡೂ ಕೂಡ ನಾವು ಸೋತೋಗ್ಬಿಟ್ಟೆ ಅಂತಂದ್ಬಿಟ್ಟು ಕುಬ್ಜರಾಗೋದು ಅವಶ್ಯಕತೆ ಇರಲ್ಲ. ಅದರಲ್ಲಿ ನೀವು ಇಬ್ಬರಿಂದ ಯಾರು ಸೋಲೋರಿದ್ದರೆ ಮಾತ್ರ ಇನ್ನೊಬ್ಬರು ಗೆಲ್ಲೋದಕ್ಕೆ ಸಾಧ್ಯ. ಆದ್ದರಿಂದ ಗೆಲುವು ಸೋಲುನ ಎರಡೂ ಕೂಡ ಸಮಾನ ಸ್ಥಿತಿಯಲ್ಲಿ ನೀವು ಸ್ವೀಕರಿಸುವಂಥ ಮನೋಭಾವ ಇಲ್ಲೊಂದರಲ್ಲೇ ಅಲ್ಲ, ಈ ಕ್ರೀಡೆಗಳಷ್ಟರಲ್ಲೇ ಅಲ್ಲ, ಜೀವನದಲ್ಲೂ ಕೂಡ ನೀವು ಬಹುಶಃ ಈ ಎಲ್ಲ ಇದರಲ್ಲೂ ಕೂಡ ನೀವು ನೋಡಿದಾಗ ಬೇರೆ ಬೇರೆ ರೀತಿಯಲ್ಲಿ ನಾವು ಕಿನ್ನರಾಗ್ತೀವಿ, ಮತ್ತೊಂದು ರೀತಿಯಲ್ಲಿ ನಾವು ಹುಟ್ಟಿದೇಳಬೇಕು ಅಂತಂತಂದರೆ ಈ ಕ್ರೀಡಾ ಮನೋಭಾವ ಬೇಕು. ನಿಮ್ಮ ಕ್ರೀಡಾ ಮನೋಭಾವ ಹೀಗೆ ಇವತ್ತೇ ಅಲ್ಲ, ನಿಮ್ಮ ಸದಾ ನಿಮ್ಮ ಜೀವನದಲ್ಲಿ ಕ್ರೀಡಾ ಮನೋಭಾವ ಹಾಗೇ ಇರಲಿ ಅಂತ ಹಾರೈಸ್ತಾ ಈ ದಿನದ ಕಾರ್ಯಕ್ರಮ, ಈ ಕ್ರೀಡಾ ಸಮಾರಂಭ ಏನಿದೆ ಚೆನ್ನಾಗಿ ನಡೀಲಿ ಅಂತ ನಾನು ಹಾರೈಸಿ ಎರಡು ಮಾತುಗಳನ್ನು ಆಡೋದಕ್ಕೆ ನಿಮಗೆಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ. ನಮಗೆ ಸಾಧಾರಣವಾಗಿ ಅಸಾಧಾರಣ ಶಕ್ತಿಯನ್ನು ತುಂಬತಕ್ಕಂಥದ್ದು ನಮ್ಮ CEO ಸರ್ ಅವರು. ಸೊ ಎಲ್ಲ ರೀತಿಯಲ್ಲೂ ಕೂಡ ಅವರ ವಯಸ್ಸನ್ನು ಪರಿಗಣಿಸದೆ ಇವತ್ತು ಕೂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ನಮ್ಮ CEO ಸರ್. ಹಾಗಾಗಿ ಕ್ರೀಡೆಯ ಮಹತ್ವತೆಯನ್ನು ಆಲ್ರೆಡಿ ನಮ್ಮ ಮಹಾದೇವ್ ಸರ್ ಅವರು CEO ಸರ್ ಅವರು ನೀಡಿದ್ದಾರೆ. ಇನ್ನೇನಿದ್ರು ಚಾಲ್ತಿಗೆ ಬರಬೇಕು. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳೊಂದಿಗೆ ನೀವು ಕೂಡ ತರಬೇತಿಯನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ತುಂಬಿ ಜೊತೆಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಚಾಲನೆಯನ್ನು ತುಂಬಬೇಕು ಅಂತೇಳಿ ವಿನಮ್ರವಾಗಿ ತಮ್ಮಲ್ಲಿ ಅರ್ಕೆಯನ್ನು ಮಾಡ್ಕೋತಾ ಇದ್ದೇನೆ ಸರ್. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಅಧ್ಯಕ್ಷರ ಅನುಪಸ್ಥಿತಿನಲ್ಲಿ ಅಧ್ಯಕ್ಷತೆಯ ಒಂದು ಸ್ಥಾನವನ್ನು ತುಂಬಿಕೊಟ್ಟಂತಹ ಮಾನ್ಯ CEO ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ, ಕಾಲೇಜಿನ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ ಸೊ ಮೇಡಮ್, ಗ್ರೌಂಡಲ್ಲಿ ಸರ್ ಈಗ ಸೊ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ವಿನಮ್ರವಾಗಿ ಕೇಳ್ಕೊಳ್ಳೋದೇನು ಅಂತಂದರೆ, ವಿದ್ಯಾರ್ಥಿಗಳೊಂದಿಗೆ ಗ್ರೌಂಡ್ನಲ್ಲಿ ಅವರಿಗೆ ಮತ್ತೊಮ್ಮೆ ಯಾವ ಸ್ಪೋರ್ಟ್ಸ್ ಥ್ರೋಬಾಲ್ನ ಉದ್ಘಾಟನೆ ಮೂಲಕ ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ತುಂಬುವುದರ ಮೂಲಕ ಪ್ರೋತ್ಸಾಹಿಸಬೇಕು ಅಂತೇಳಿ ಎಲ್ಲ ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ದಯಮಾಡಿ ಎಲ್ಲರೂ ಕೂಡ ಗ್ರೌಂಡಿಗೆ ಬರಬೇಕಂತ ಹೇಳಿ